ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲಿ ಈ ಬಾರಿಯ ಬೇಸಿಗೆ ತಾಪಮಾನದಲ್ಲಿ ಹೊಸ ದಾಖಲೆ ಬರೆಯುವಂತಹ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಆದರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸರಾಸರಿ ತಾಪಮಾನ ಚಿಕ್ಕ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ. ಹೀಗಾಗಿ ಚಿಕ್ಕ ಮಕ್ಕಳ ಪೋಷಕರು ನೋಡಲೇಬೇಕಾದಂತಹ ಸ್ಟೋರಿ ಇದು. ರಾಯಚೂರಿನಲ್ಲಿ ಹೆಚ್ಚಿದ ತಾಪಮಾನಕ್ಕೆ ತತ್ತರ. ಉರಿ ಬಿಸಿಲು ಚಿಕ್ಕ ಮಕ್ಕಳ ಮೇಲೆ ದುಷ್ಪರಿಣಾಮ. ನಿರ್ಜಲೀಕರಣ ಜ್ವರದಿಂದ ಬಳಲುತ್ತಿರುವ ಮಕ್ಕಳು. ಪ್ರತಿ ವರ್ಷಕ್ಕಿಂತಲೂ ಈ ಬಾರಿಯ ಬಿಸಿಲು ತುಸು ಹೆಚ್ಚಾಗಿಯೇ ಇದೆ. ಅದರಲ್ಲೂ ಬಿಸಿಲನಾಡು ರಾಯಚೂರಿನಲ್ಲಿ ಕೇಳಬೇಕೆ, ಬಿಸಿಲಿಗೆ ಹೆದರಿ ಜನ ಮನೆಯಿಂದ ಹೊರಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹೆಚ್ಚಾದ ತಾಪಮಾನ ವಯೋವೃದ್ಧರು ಹಾಗೂ ಚಿಕ್ಕ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದೆ. ವೃದ್ಧರು ಹೇಗೋ ಮುಂಜಾಗ್ರತೆಯಿಂದ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆದರೆ ಪೋಷಕರು ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದ್ರೂ ಚಿಕ್ಕ ಮಕ್ಕಳಿಗೆ ಅಪಾಯ ತಪ್ಪಿದ್ದಲ್ಲ. ನಿರ್ಜಲೀಕರಣ ಜ್ವರದಿಂದ ನಾನಾ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ. ಈಗಾಗಲೇ ನಿರ್ಜಲೀಕರಣ ಜ್ವರದಿಂದ ಸರ್ಕಾರಿ ಹಾಗೂ ಖಾಸಗಿ ಮಕ್ಕಳ ಆಸ್ಪತ್ರೆಗಳಿಗೆ ಮಕ್ಕಳು ದಾಖಲಾಗುತ್ತಿದ್ದಾರೆ. ಅದರಲ್ಲೂ ನವಜಾತ ಶಿಶುಗಳಿಗೆ ಹೆಚ್ಚಿದ ತಾಪಮಾನ ನೇರವಾಗಿ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚು ಇರುವುದರಿಂದ ಮಕ್ಕಳನ್ನ ಬೆಚ್ಚನೆ ತಾಪಮಾನದಿಂದ ರಕ್ಷಿಸಬೇಕು. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ವೈದ್ಯರು ಎಚ್ಚರಿಸುತ್ತಿದ್ದಾರೆ. ಮಕ್ಕಳಲ್ಲಿ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಬರುವಂತ ಪ್ರತಿ ವರ್ಷ ಕಾಯಿಲೆಗಳು ಜಾಸ್ತಿ ಪ್ರಮಾಣದಲ್ಲಿ ಮಕ್ಕಳು ಅಡ್ಮಿಟ್ ಆಗ್ತಾ ಇದ್ದಾರೆ. ಬಿಸಿಲಿನ ಪರಿಣಾಮ ಅದು ಉಂಟು ಮಾಡುವಂತ ವಿಪರೀತ ಆರೋಗ್ಯವಾದ ಪರಿಣಾಮಗಳು ಮನುಷ್ಯನ ಜೀವನದ ಎರಡು ತುದಿಯಲ್ಲಿ ಜಾಸ್ತಿ, ಅಂದ್ರೆ ಹುಟ್ಟಿದ ಮಗು ಮತ್ತು ವಯಸ್ಸಾದವರಲ್ಲಿ. ಯಾಕಂದ್ರೆ ಈ ವಯಸ್ಸಿನಲ್ಲಿ ದೇಹಕ್ಕೆ ತನ್ನದೇ ತಾನೇ ಒಂದು ಶಾಖ ಅಥವಾ ಇಷ್ಟು ಶಾಖ ಇರಬೇಕು ದೇಹದಲ್ಲಿ ಅಂತ ಒಂದು ವ್ಯವಸ್ಥೆ ಇರುತ್ತೆ, ಕಾಪಾಡುವಂಥ ವ್ಯವಸ್ಥೆ. ಅದು ಈ ವಯಸ್ಸಿನಲ್ಲಿ ಬಹಳ ವೀಕ್ ಆಗಿರುತ್ತೆ, ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಹೆಚ್ಚಾಗಿ ಡಿಹೈಡ್ರೇಷನ್, ಸನ್ಸ್ಟ್ರೋಕ್ ಸಮಸ್ಯೆ ಕಂಡುಬರುತ್ತಿದೆ. ನಿರ್ಜಲೀಕರಣದಿಂದ ಬಳಲುತ್ತಿರುವ ಮಕ್ಕಳಲ್ಲಿ ಹೆಚ್ಚು ಸುಸ್ತು, ತೂಕದಲ್ಲಿ ಇಳಿಕೆ ಕಂಡುಬರುತ್ತಿದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಕಿಡ್ನಿ ಸಮಸ್ಯೆ ಸಹ ಎದುರಾಗುವ ಸಂಭವಗಳಿವೆ. ಹೀಗಾಗಿ ಪೋಷಕರು ಮಕ್ಕಳನ್ನ ಬಿಸಿಲಿನಿಂದ ದೂರವಿಡುವಂತೆ ವೈದ್ಯರು ಎಚ್ಚರಿಕೆ ನೀಡುತ್ತಿದ್ದಾರೆ. ಮಕ್ಕಳಲ್ಲಿ ಡಿಹೈಡ್ರೇಷನ್ ಆಗಿದ್ರೆ ಅವ್ರು ಏನಾಗುತ್ತೆ, ಅನ್ಕಾನ್ಶಿಯಸ್ ಆಗಿ ಬಿದ್ದುಬಿಡ್ತಾರೆ ಬಿಕಾಸ್ ಆಫ್ ಡಿಹೈಡ್ರೇಷನ್. ಜಾಸ್ತಿ ಬಿಸಿಲಲ್ಲಿ ಅಡ್ಡಾಡಿದ್ರೆ, ಡೈರೆಕ್ಟ್ ಹೀಟ್ ಸ್ಟ್ರೋಕ್ ಆದರೆ, ಸರಿಯಾಗಿ ನೀರು ಕುಡಿಯಲ್ಲ. ಎಸ್ಪೆಷಲಿ ಆಗೋದಿದು ಈ ಹೊಲದಲ್ಲಿ ಹೋಗ್ತಾರಲ್ಲ, ಕೆಲಸಕ್ಕೆ ಹೋಗ್ಬಿಡ್ತಾರೆ. ಹೊಲದಲ್ಲಿ ಪೇರೆಂಟ್ಸ್, ಫಾದರ್ ಮದರ್ ಇಬ್ಬರು ಕೆಲಸಕ್ಕೆ ಹೋದಾಗ ಮಕ್ಕಳನ್ನ ಬಿಟ್ಬಿಡ್ತಾರೆ. ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗುತ್ತೆ ಹಳ್ಳಿಯಲ್ಲಿ. ಎಲ್ಲಂದರೆ ಅವ್ರು ಹೊಲಕ್ಕೆ ಹೋದಾಗ ಇವ್ರು ಯಾರು ನೋಡೋಂಗಿಲ್ಲ, ಬಿಸಿಲು ಆಡ್ತಾ ಇರ್ತಾರೆ, ನೀರು ಕುಡಿಯಲ್ಲ ಸರಿಯಾಗಿ, ಅದು ಹೀಟ್ ಸ್ಟ್ರೋಕ್ ಆಗಿ ಬೀಳ್ತಾರೆ ಮಕ್ಕಳಲ್ಲಿ. ಈ ಅಡಲ್ಟ್ಸ್ ಎಲ್ಲ ಅಂದರೆ ಯಾರು ಜಾಸ್ತಿ ಬಿಸಿಲಲ್ಲಿ ಎಕ್ಸ್ಪೋಸ್ ಆಗ್ತಾರೆ, ಔಟ್ಸೈಡ್ ಹೋಗೋದು, ವಾಕ್ ಮಾಡಿದ್ರೆ ಅಂಥವ್ರಿಗೆ ಹೀಟ್ ಸ್ಟ್ರೋಕ್ ಆಗೋದು. ಹೀಟ್ ಸ್ಟ್ರೋಕ್ ಆಗೋದು ಬೇಸಿಕ್ ಕಾರಣ ಇಸ್ ಡಿಹೈಡ್ರೇಷನ್. ಈ ಬಾರಿಯ ಬಿಸಿಲು ಬಿಸಿಲನಾಡಿನ ಜನರನ್ನೇ ತತ್ತರಿಸುವಂತೆ ಮಾಡಿದೆ. ಪ್ರತಿಯೊಬ್ಬರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು. ದೇಹದಲ್ಲಿ ನೀರಿನ ಅಂಶ ಕಾಪಾಡಿಕೊಳ್ಳಬೇಕು ಅಂತ ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ ಡಿಹೈಡ್ರೇಷನ್, ಸನ್ಸ್ಟ್ರೋಕ್ ಹೆಚ್ಚಾಗಿ ಕಂಡುಬರುವುದರಿಂದ ಹೆಚ್ಚಿನ ಅಪಾಯ ತಪ್ಪಿಸಲು ಪೋಷಕರು ಹೆಚ್ಚು ನಿಗಾ ವಹಿಸಲೇಬೇಕು ಅನ್ನೋದು ವೈದ್ಯರ ಎಚ್ಚರಿಕೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.